ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜಣ್ಣವರ ಕೇಸು ಅಧಿವೇಶನದಲ್ಲಿ 2 ದಿನ ದೊಡ್ಡ ಗಲಾಟೆ, ಹಂಗಾಮ, ಧರಣಿ, ನಮ್ಮ 18 ಜನ ಶಾಸಕರ ಸಸ್ಪೆನ್ಷನ್ನು ಎಲ್ಲ ದೊಡ್ಡ ರೀತಿಯಲ್ಲಿ ಆಯಿತು. ಜನಕ್ಕೂ ಅನಿಸ್ತು, ಸ್ವತಃ ಒಬ್ಬ ಮಂತ್ರಿ, ಸಹಕಾರ ಮಂತ್ರಿ ರಾಜಣ್ಣವರು ವಿಧಾನಸಭೆಯಲ್ಲೇ ಅಂಗಲಾಚಿ ಈ ಥರ ನನ್ನ ಮೇಲೆ CD ಕೇಸನ್ನು ಹಾಕಿದ್ದಾರೆ, ಒಂದಿಬ್ಬರು ನಮ್ಮನೆಗೂ ಬಂದಿದ್ದರು, ನನ್ನ ಮೇಲೆ ನನ್ನ ವಾಯ್ಸನ್ನು ಅಡಗಿಸುವಂಥ ದೃಷ್ಟಿಯಿಂದ ಈ ಕುತಂತ್ರವನ್ನು ಮಾಡಿದ್ದಾರೆ, ಇದು ತನಿಖೆ ಆಗಬೇಕು ಅಂತೇಳಿ ಸದನದಲ್ಲೇ ಮಾತಾಡಿದ್ದಾರೆ. ಅದಾದಮೇಲೆ ಅವರ ಮಗ, ರಾಜಣ್ಣ ಅವ್ರ ಮಗ ಪೊಲೀಸ್ಗೆ ಹೋಗಿ ಕಂಪ್ಲೇಂಟು ಕೊಟ್ಟಿದ್ದಾರೆ, ನನ್ನ ಮೇಲೂ ಆಗಿತ್ತು ಅಂತ ಅವ್ರ ಮಗನೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸದನದ 2 ದಿನ ಹಾಳಾಯಿತು. ಇಡೀ ಮಾಧ್ಯಮದಲ್ಲಿ 15 ದಿನ ದೊಡ್ಡ ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದ ದೊಡ್ಡ ಚರ್ಚೆ ಆಯಿತು. ಇಷ್ಟೆಲ್ಲ ಆದಮೇಲೂ ಕೂಡ ಈಗ ಕಾಂಗ್ರೆಸ್ ಪಾರ್ಟಿ ಇಮಿಡಿಯೇಟಾಗಿ ನಿರ್ಮಾ ಪೌಡ್ರ್ ಹಾಕಿ, ನಿರ್ಮಾ ಅಂತ ಪೌಡ್ರ್ ಹಾಕಿ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನಿಂದ ಆಚೆ ಬಂದ್ಬಿಡ್ತದೆ. ನೋ, ಏನು ಇಲ್ಲ, ಇದರಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲ, ನಡೆದೇ ಇಲ್ಲ ಅಂತ. ಹಂಗಾರೆ ಮಂತ್ರಿ ಮಾತಿಗೆ ಬೆಲೆ ಏನು ಬಂತು? ಸದನದಲ್ಲಿ ಆಡಿರೋದು ಮಂತ್ರಿ, ರೋಡಲ್ಲಿ ಆಡಿರಲ್ಲ, ರೋಡಲ್ಲಿ ಹೇಳಿಕೆ ಕೊಟ್ಟಿಲ್ಲ, ಸದನದಲ್ಲಿ ಅವರು ಆನ್ ರೆಕಾರ್ಡ್ ಉತ್ತರ ಕೊಟ್ಟಿದ್ದಾರೆ, ಅಂಗಲಾಚಿದ್ದಾರೆ. ವಿರೋಧ ಪಕ್ಷನೂ ಬೇಡ್ಕೊಂಡಿದ್ದಾರೆ. ಅವರು ವಿರೋಧ ಪಕ್ಷದ ಭಾಳಷ್ಟು ಸದಸ್ಯರು, ಸುನೀಲ್ ಇರ್ಬೋದು, ಯತ್ನಾಳು, ಬೇರೆಯವರೆಲ್ಲರೂ ಮಾತಾಡಿದ್ದಾರೆ, ಈ ವಿಚಾರ ಬಗ್ಗೆ ಮಾತಾಡಿದ್ದಾರೆ, ನಾನು ಕೂಡ ಮಾತಾಡಿದ್ದೀನಿ. ಹಾಗಾದರೆ ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣಿಂದಂಗೆ ಆಯಿತು. 2 ದಿನ ಅಧಿವೇಶನ, ಮತ್ತು ಮಾಧ್ಯಮದಲ್ಲಿ 15 ದಿನ ಮಾಧ್ಯಮದಲ್ಲಿ ಪ್ರಿಂಟಿಂಗ್ ಪೇಪರೆಲ್ಲ ಹೋಯ್ತು, ವೇಸ್ಟ್ ಆಯಿತು. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತೋರಿಸಿದ್ದೆಲ್ಲ ಹೋಯ್ತು. ಹಿಂಗೆ ಮೊದಲೇ ಹೇಳಿದರೆ ಕಾಂಗ್ರೆಸ್ಸರು ಹಿಂಗೆ ವಾಷಿಂಗ್ ಮಿಷಿನ್, ನಿರ್ಮಾ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀರಿ ಅಂತ ಹೇಳಿದರೆ ನಾವು ಚರ್ಚೆನೇ ಮಾಡ್ತಾ ಇಲ್ಲ. ಈಗ ಕಾಂಗ್ರೆಸ್ ಅವ್ರಿಗೆ ಏನೇ ಬಂದ್ರೂ ಕೂಡ, ಮೂಡಾಯಿಂದ ಹಿಡಿದು ವಾಲ್ಮೀಕಿಯಿಂದ ಹಿಡಿದು ಯಾವ್ಯಾವ SITಗಳನ್ನು ಮಾಡಿದ್ದಾರೆ ಎಲ್ಲ ಕೂಡ ಈಗ ನಿರ್ಮಾ ವಾಷಿಂಗ್ ಮಿಷಿನ್ ಆಗೋಗಿದೆ, ವಾಷಿಂಗ್ ಮಿಷಿನ್ ಆಗಿ ಆಚೆ ಬರ್ತಾ ಇದೆ ಎಲ್ಲ ಕೂಡ. ಅಂದರೆ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಹೊಸ ವಾಷಿಂಗ್ ಮಿಷಿನನ್ನು ಕಂಡುಹಿಡಿದಿದ್ದಾರೆ. ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಅಭಿನಂದನೆ. ಹಿಂದೆನೂ ಕೂಡ ಅವರು ಡಿನೋಟಿಫಿಕೇಶನ್ ಇತ್ತಲ್ಲ, ಅದನ್ನು ಕೂಡ ಕೆಂಪಣ್ಣ ಆಯೋಗ ಮಾಡಿ ಅದಕ್ಕೂ ಕ್ಲೀನ್ ಚಿಟ್ ತೊಗೊಂಡಿದ್ರಲ್ಲ, ಹಾಗೆ ಈಗಲೂ ಮಾಡ್ತಾ ಇದ್ದಾರೆ. ರಾಜಣ್ಣವರೇ ಆರೋಪ ಮಾಡಿದ್ರು, ನನ್ನ ವಿರುದ್ಧ ಇದನ್ನು ನಡೀತಾ ಇದೆ, ಲಿಖಿತ ದೂರು ಕೊಡ್ತೇನೆ, ಅವ್ರ ಮೇಲೆ, ಅವ್ರ ಸಚಿವರ ಮೇಲೇ ಆರೋಪ ಮಾಡಿದ್ರು. ಅಲ್ಲ, ಒಬ್ಬ ಸಚಿವರು, ಅದು ಕ್ಯಾಬಿನೆಟ್ ದರ್ಜೆ ಸಚಿವರು, ಅವರ ಹೇಳಿಕೆ ಸರ್ಕಾರದ ಹೇಳಿಕೆ ಆಗ್ತದೆ. ನಾರ್ಮಲಿ ಸಚಿವರು ಏನೇ ಮಾತಾಡಿದ್ರು ಕೂಡ ಅದು ಸರ್ಕಾರದ ಹೇಳಿಕೆ. ಯಾಕಂದರೆ ಅವರು ಆ ರೀತಿಯಾದಂಥ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ. ಅವರು ಕಾನ್ಸ್ಟಿಟ್ಯೂಷನಲ್ ಆಗಿ ಗವರ್ನರ್ ಮುಂದೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ, ನಾನು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಅಂತ. ಅವರು ಅಧಿವೇಶನದಲ್ಲಿ ಒಬ್ಬ ಮಂತ್ರಿಯಾಗಿ, ಅವರು ನಾನು MLA ಮಾತಾಡ್ತೀನಿ ಅಂತ ಏನು ಹೇಳಲಿಲ್ಲ, ಮಂತ್ರಿಯಾಗಿ ಮಾತಾಡಿದ್ದಾರೆ. ಮಂತ್ರಿ ಮಾತನ್ನೇ ಇವತ್ತು ಪೊಲೀಸ್ ಇಲಾಖೆಯವರು ಗಣನೆಗೆ ತೆಗೆದುಕೊಂಡಿಲ್ಲ ಅಂತಂದರೆ ಯಾರ ಒತ್ತಡ ಇದೆ? ಯಾರ ಒತ್ತಡದಿಂದ ಇದನ್ನು ಅವರು ಹಿಂಪಡೆದಿದ್ದಾರೆ? ಇದೆಲ್ಲ ಕೂಡ ರಾಜ್ಯದ ಜನತೆ ಕಾದು ನೋಡ್ತಾ ಇದ್ದಾರೆ. ಈ ಥರ ಕೇಸ್ಗಳನ್ನು ಮುಚ್ಚಾಕಿದ್ರೆ ರಾಜ್ಯದ ಜನತೆಗೆ ಈ ಸರ್ಕಾರ ಇದು ಅವ್ಯವಹಾರಗಳನ್ನು ಮುಚ್ಚಾಕುವಂಥ ಸರ್ಕಾರ ಅಂತ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಸಂದೇಶ ಹೋಗ್ತಾ ಇದೆ ಇದರಿಂದ.